ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್, ನನ್ನ ಚಾನಲ್ ಬಂದ್ಬಿಟ್ಟು ಇಟ್ ಇಸ್ ರಿಲೇಟೆಡ್ ಟು ಸಾಲ್ವಿಂಗ್ ಇಶ್ಯೂಸ್ ಆಫ್ ನಮ್ಮ ಕಣ್ಮುಂದೆ ಇರುವಂತಹ ಒಂದು ಸೊಸೈಟಿದಾಗಿರ್ಬೋದು, ನಮ್ಮ ಕಲ್ಚರ್ದಾಗಿರ್ಬೋದು, ನಮ್ಮ ಭಾಷೆ ಇಲ್ಲ ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮ್ನ ಸುಧಾರಣೆ ಮಾಡುವುದಕ್ಕೆ ನಾನೊಂದು ಈ ಚಾನಲ್ನ ಮಾಡ್ತಿದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು KPSC ಮೇಲೆ ಯಾವಾಗಲಾದರೂ ವಿಡಿಯೋ ಮಾಡಿದಾಗ ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಅದೇ ಥರ ನನ್ನ ಬರುವಂತಹ ಬೇರೆ ಬೇರೆ ವೀಡಿಯೋಸ್ಗೂ ಅದೇ ಥರ ಸಪೋರ್ಟ್ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್, KPSC ವಿಷಯಕ್ಕೆ ಬಂದರೆ, KPSC ಅವರು KS ಹುಡುಗರದೇ ಒಂದು ಭವಿಷ್ಯದ ಬಗ್ಗೆ ಏನು ಕಾಳಜಿ ಇಲ್ಲ, ನಮ್ಮ ಕನ್ನಡ ಭಾಷಾ ಬಳಕೆ ಬಗ್ಗೆ ಅದ್ರ ಬಗ್ಗೆನೂ ಏನು ಕಾಳಜಿ ಇಲ್ಲ. ಇವ್ರಿಗೆ ಕಾಣ್ತಿರೋದು ಕಣ್ಣಿಗೆ ಏನಂದ್ರೆ 384 ಪೋಸ್ಟ್ನ ರೆಕ್ರೂಟ್ಮೆಂಟ್, ಅದು ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಇದ್ದಾರೆ. ಯಾರಿಗೆ ನ್ಯಾಯ ಇರಲಿ, ಯಾರಿಗೆ ಅನ್ಯಾಯ ಆಗಲಿ, ಅದನ್ನೆಲ್ಲ ಇವರು ಪರಿಗಣಿಸದೆ ಎಕ್ಸಾಮ್ ಒಂದು ಮಾಡಿ ಬಿಸಾಕಿ ಆ 384 ಪೋಸ್ಟ್ನ ಫಿಲ್ ಮಾಡೋಣ ಅಂತ ಅವರು ಒಂದು ಇದರಲ್ಲಿ ಇದ್ದಾರೆ. ಬಟ್ ಈ 384 ಪೋಸ್ಟ್ಗೆ 1,00,000 ಜನರ ಕನಸು, ಪ್ರಯತ್ನ ಎಲ್ಲ ಹಾಕಿ ನಾವು ಒಂದು ಅಧಿಕಾರ ಪಡೆದು ಒಂದು ಒಳ್ಳೆ ಅಧಿಕಾರಿ ಆಗೋಣ ಅಂತ ಇರುವುದು ಮತ್ತೊಂದು ಗುಂಪು. ಸೊ ಈ ಗುಂಪಿಗೆ ಇವತ್ತು KPSC ಕಡೆಯಿಂದ ಯಾವುದೇ ಸಪೋರ್ಟ್ ಇಲ್ಲ. ಎಕ್ಸಾಮ್ಸ್ ಪ್ರೊಸೀಜರ್ ಆಗಲಿ, ಎಕ್ಸಾಮ್ಸ್ ರಿಸಲ್ಟ್ ಆಗಲಿ, ಎಲ್ಲದರಲ್ಲೂ ಅನ್ಯಾಯ ಆಗ್ತಾನೆ ಬರ್ತದೆ. ಆ್ಯಂಡ್ ಇವಾಗ ಇದ್ರ ಮೇಲೆ ಯಾರು ವಾಯ್ಸ್ ಎತ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ಡೆತ್ ಥ್ರೆಟ್ಸ್ ಎಲ್ಲ ಏನೋ ಅವ್ರಿಗೆ ಹಾನಿ ಮಾಡುವಂತಹ ಕರೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ದೊಡ್ಡ ಎಕ್ಸಾಂಪಲ್ ಅಂದರೆ ವಿನಯ್ ಕುಮಾರ್ ಸರ್, ಇನ್ಸೈಟ್ಸ್ IAS ಫೌಂಡರ್. ಅವರು ಈ ಒಂದು KPSC ಎಕ್ಸಾಮ್ ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಒಂದು ಡೆತ್ ಥ್ರೆಟ್ ಕರೆ ಆಲ್ರೆಡಿ ಬಂದಿದೆ ಅಂತೆ. ಇದನ್ನ ಅವರು ಪೊಲೀಸ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಥರ ಯಾರ್ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಅವ್ರನ್ನ ಸಪ್ರೆಸ್ ಮಾಡೋಕ್ಕೆ ಇನ್ನೊಂದು ಟೀಮ್ ಬೆಳೀತಾ ಇದೆ. ಮೋಸ್ಟ್ಲಿ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. 384 ಪೋಸ್ಟಲ್ಲಿ ಯಾರ್ಯಾರ್ದು ಇಂಟ್ರೆಸ್ಟ್ ಇದೆ, ಇಲ್ಲ ಏನೇನು ದುಡ್ಡು ಯಾರ್ಯಾರು ಮಾಡ್ಕೋಬೇಕು ಅಂತಿದ್ದಾರೆ, ಅವ್ರದೆಲ್ಲ ಒಂದು ಕೈವಾಡ ಇರ್ಬೋದು ಅಂತ ಅನ್ಸುತ್ತೆ. ನಾಟ್ ಡೆಫಿನೆಟ್ಲಿ. ಬಟ್ ಇವತ್ತು ಒಂದು ಭಾಷೆಗೆ ಅನ್ಯಾಯ ಆಗ್ತಿದೆ. ನಮ್ಮ ರಾಷ್ಟ್ರ ಕವಿಗಳಿರ್ಬೋದು, ಕುವೆಂಪು ಅವರು, ದಾರಾ ಬೇಂದ್ರೆ ಅವರು, ಮುಂತಾದ ಹಲವಾರು ಕವಿಗಳು ಇವತ್ತು ಜೀವಂತವಾಗಿದ್ದರೆ ಬಹುಶಃ ಈ ಎಕ್ಸಾಮಿನೇಷನ್ ಯಾರ್ಯಾರು ಮಾಡಿದ್ರು ಅವರ ಕಿವಿ ಹಿಂಡಿ ಬುದ್ಧಿವಾದ ಹೇಳಿ ಮತ್ತೆ ಕನ್ನಡಕ್ಕೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳ್ತಿದ್ರೇನು. ಬಟ್ ಇವತ್ತು ಅಂತಹ ಮಹಾನ್ ವ್ಯಕ್ತಿಗಳು ಯಾರು ನಮ್ಮ ಜೊತೆ ಇಲ್ಲ. ಆ್ಯಂಡ್ ನಮ್ಮ ಕನ್ನಡ ಭಾಷೆ ಕೂಡ ದಿನ ಅದರ ಅಸ್ತಿತ್ವ ಕಳೆದುಕೊಳ್ತಾನೆ ಇದೆ. ಕನ್ನಡಿಗರು ಕರ್ನಾಟಕದಲ್ಲೇ ಕನ್ನಡ ಮಾತಾಡೋಕ್ಕೆ ಹಿಂಜರಿಬೇಕಾಗಿರುವಂತಹ ಒಂದು ಕಾಲದಲ್ಲಿ ಒಂದು ಕನ್ನಡ ಕಾಪಾಡಬೇಕಾಗಿರುವ ಒಂದು ಆರ್ಗನೈಸೇಷನ್ನೇ ಕನ್ನಡಕ್ಕೆ ಅವಮಾನ ಮಾಡ್ತಿರುವುದು ಬಹಳ ದುಃಖಕರ ವಿಷಯ ಅಂತಾನೆ ಹೇಳ್ಬೋದು. ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ 22 ಲ್ಯಾಂಗ್ವೇಜಸ್ ಇದೆ 8th ಶೆಡ್ಯೂಲಲ್ಲಿ. ಅದರಲ್ಲಿ ಇಂಗ್ಲೀಷು ಎಲ್ಲೂ ಬಳಕೆ ಇಲ್ಲ. ಬಟ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗಾಗಿ ಅಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿ ಆರ್ ಇಂಗ್ಲೀಷ್ ಅಂತ ಸೆಂಟ್ರಲ್ ಇದೆ. ಬಟ್ ಅದು ಏನು ಕ್ಲಾಸ್ ಅಂದರೆ ಇಂಗ್ಲೀಷ್ ಕ್ಯಾನ್ ಬಿ ಯೂಸ್ಡ್ ಅಂತ ಇದೆ, ಇಂಗ್ಲೀಷ್ ಶುಡ್ ಬಿ ಯೂಸ್ಡ್ ಅಂತ ಎಲ್ಲೂ ಇಲ್ಲ. ಇದೇ ರೀತಿ ಕರ್ನಾಟಕದಲ್ಲಿ ಬರೋದಾದರೆ ನಮ್ಮ ಆಡಳಿತ ಭಾಷೆಯಲ್ಲ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಕನ್ನಡ. ಇಂಗ್ಲೀಷ್ ಕ್ಯಾನ್ ಬಿ ಯೂಸ್ಡ್ ಅಂತ ಹೇಳ್ತಾರೆ, ಇಂಗ್ಲೀಷ್ನೇ ಯೂಸ್ ಮಾಡಿ ಅಂತ ಎಲ್ಲೂ ಹೇಳಲ್ಲ. ಬಟ್ ನಮ್ಮ KPSC ಅವರು ಪೇಪರಲ್ಲೇ ಫಸ್ಟಲ್ಲೇ ಪ್ರಿಂಟ್ ಮಾಡಿಬಿಡ್ತಾರೆ, ನಿಮಗೆ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಅಂತ. ದಿಸ್ ಇಸ್ ವೆರಿ ರಾಂಗ್ ಆ್ಯಂಡ್ ಇಟ್ ಇಸ್ ಅ ವಯಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಕೂಡ. ಇದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಕಣ್ಣಿಗೆ ಬೀಳ್ತಾ ಇಲ್ವಾ? ದ ಪ್ರೊಟೆಕ್ಟರ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ನಮ್ಮ ಒಂದು ಕಲ್ಚರು, ನಮ್ಮ ಒಂದು ಲ್ಯಾಂಗ್ವೇಜ್ ಸ್ಕ್ರಿಪ್ಟ್ನ ನಾವು ಕಾಪಾಡಿಕೊಳ್ಳುವುದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ರೈಟ್ಸ್ ಕೊಟ್ಟಿದೆ. KPSC ಅವರು ಡೈರೆಕ್ಟ್ ಆಗಿ ಈ ಫಂಡಮೆಂಟಲ್ ರೈಟ್ಸ್ನ ವಯಲೇಟ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಏನಕ್ಕೆ ಸುಮ್ಮನೆ ಇದೆ, ಸುಪ್ರೀಂ ಕೋರ್ಟ್ ಯಾಕೆ ಸುಮ್ಮನೆ ಇದೆ? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಪ್ರೊಟೆಸ್ಟ್ ಆಗ್ತಾ ಇದೆ, ಯಾಕೆ ಯಾರು ಬಂದು ಇದೊಂದು ಇಶ್ಯೂನ ಅಡ್ರೆಸ್ ಮಾಡ್ತಾ ಇಲ್ಲ? ಇದು ಎಕ್ಸಾಮಿನೇಷನ್ ರೀತಿ ಅಲ್ಲದೆ ಒಂದು ಕಲ್ಚರು, ಒಂದು ಟ್ರೆಡಿಷನ್ನ ಉಳಿಕೆಯ ಪ್ರಶ್ನೆ ಕೂಡ ಆಗಿದೆ. ಇದನ್ನ ಅಡ್ರೆಸ್ ಮಾಡಲೇಬೇಕಾಗಿದೆ. ಯಾಕಂದ್ರೆ ನಾವು UPSC ಹುಡುಗರು, KS ಹುಡುಗರು ಕಾನ್ಸ್ಟಿಟ್ಯೂಷನ್ನ ತುಂಬಾ ಹೆಚ್ಚಾಗಿ ಓದ್ತೀವಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ಗೆ ನಾವು ತುಂಬಾ ಹೆಚ್ಚಾಗಿ ಗೌರವ ಕೊಡ್ತೀವಿ. ಅಂತ ಒಂದು ಕಾನ್ಸ್ಟಿಟ್ಯೂಷನ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡೋ ಬಾಡಿನೇ ಅದಕ್ಕೆ ಗೌರವ ಕೊಡಲಿಲ್ಲ ಅಂದ್ರೆ ಇನ್ನು ನಾವೆಲ್ಲ ಅಧಿಕಾರಿಗಳಾಗಿ ಸಮಾಜಕ್ಕೆ ಏನಂತ ಉತ್ತರ ಕೊಡ್ತೀವಿ? ಸೊ ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ಪ್ರಶ್ನೆಗಳು. ಲ್ಯಾಂಗ್ವೇಜಸ್ ಪಾಸ್ಪೋರ್ಟ್ ಟು ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮ್ಯಾನಿಟಿ ಇಟ್ ಸೆಲ್ಫ್ ಅಂತ ಯುನೆಸ್ಕೋದವರೇ ಹೇಳ್ತಾರೆ. ಅದನ್ನ ಯಾಕೆ ಕನ್ನಡದಲ್ಲಿರುವ KPSCಗೆ ಅರ್ಥ ಆಗಲ್ವಾ? ಅದು ನಮ್ಮ ಮಾತೃಭಾಷೆಗೆ ಇವರು ಅನ್ಯಾಯ ಮಾಡಬೇಕಾಗಿತ್ತಾ? ಇಂಗ್ಲೀಷಲ್ಲಿ ಏನೋ ಮಾಡಿದ್ರೆ ಪರವಾಗಿಲ್ಲ, ಹೋಗಿ ಬಿಡಿ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಇದೇ ಕನ್ನಡದಲ್ಲಿ ಆಗಿರೋ ಮಿಸ್ಟೇಕ್ಸ್ ಇಂಗ್ಲೀಷಲ್ಲಿ ಆಗಿದ್ರೆ ತುಂಬಾ ಜನ ಬಿಟ್ಬಿಡ್ತಿದ್ರೆ ನಾವು ಈ ಎಕ್ಸಾಮ್ ಹೋಗೋದು ಬೇಡ ಅಂತ. ಯಾಕಂದ್ರೆ ಇಂಗ್ಲೀಷ್ ಇಸ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಬೈ ಎವ್ರಿ ಒನ್. ಈಗ ಇಂಗ್ಲೀಷಲ್ಲಿ ತಪ್ಪಾಗಿದ್ರು ಕನ್ನಡದಲ್ಲಿ ನೋಡ್ಕೊಳ್ಳಿ ಅಂದ್ರೆ ಅದೊಂದು ನ್ಯಾಯ. ಕನ್ನಡದಲ್ಲಿ ತಪ್ಪು ಮಾಡಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಅಂದ್ರೆ ಇಟ್ ಈಸ್ ಲೈಕ್ ಎಲಿಮಿನೇಟಿಂಗ್ ಒಂದು ಕಲ್ಚರ್ ಅಂತಾನೆ. ಈಗ ಕನ್ನಡಕ್ಕೆ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ. ಇದೇ ನೆನ್ನೆ ಮೊನ್ನೆ ಬಂದಿರುವಂತಹ ಒಂದು ಭಾಷೆ ಅಲ್ಲ. ಸಾವಿರಾರು ವರ್ಷಗಳ ಒಂದು ಹಿಸ್ಟ್ರಿ ಇರುವ ಒಂದು ಭಾಷೆಗೆ ನೀವು ಎಕ್ಸಾಮಿನೇಷನ್ ನಲ್ಲಿ ಕೊಡ್ತಿರುವಂತಹ ಗೌರವ ಇಟ್ ಇಸ್ ವೆರಿ ಕ್ವೆಶ್ಚನಬಲ್.
ಸೊ ಇದನ್ನ ಹೇಗೆ ಸರಿಪಡಿಸೋದು? ಇವತ್ತು ಕರವೇ ಮುಂದೆ ಬಂದಿದೆ ಸಪೋರ್ಟ್ ಮಾಡೋಕ್ಕೆ, ಮುಂತಾದ ಟ್ಯೂಷನ್ ಸಂಘಟನೆಗಳು ಅವರೆಲ್ಲ ಮುಂದೆ ಬಂದಿದ್ದಾರೆ. ಬಟ್ ಆದರೂ KPSC ಅವರು ಏನೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಇದನ್ನ ಹೇಗೆ ಹೌ ವಿಲ್ ಬಿ ಬ್ರೇಕ್ ಥ್ರೂ ಅಂದರೆ, ಒಂದು ನಮಗೆ ಪೊಲಿಟಿಕಲ್ ಸಪೋರ್ಟ್ ಬೇಕಾಗಿದೆ. ಯಂಗ್ಸ್ಟರ್ಸ್ ಯಾರು ಪೊಲಿಟಿಕಲ್ ಫೀಲ್ಡಲ್ಲಿ ಇದ್ದಾರೆ, ತೇಜಸ್ವಿ ಸೂರ್ಯ ಅವರೇ ಆಗಿರ್ಬೋದು, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರೇ ಆಗಿರ್ಬೋದು, ದೇ ಆರ್ ದ ಫ್ಯೂಚರ್ ಲೀಡರ್ಸ್. ಅವರು ಬಂದು ಇಂಥ ವಿಷಯಕ್ಕೆ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇನೋ ವಾರದಲ್ಲಿ ಒಂದ್ಸತಿ ಸಪೋರ್ಟಿಗೆ ಬಂದರೆ ಆಗಲ್ಲ. ಈ ಇಶ್ಯೂ ಸಾಲ್ವ್ ಆಗೋವರೆಗೂ ನೀವು ಸ್ಟೂಡೆಂಟ್ಸ್ ಬೆನ್ ಹಿಂದೆ ನಿಂತು ಅವರ ಒಂದು ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡಿ ಈ ಒಂದು ವಿಷಯನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ದಯವಿಟ್ಟು ಕೇಳ್ಕೊತೀನಿ. ಹೇಗೂ ವಿನಯ್ ಕುಮಾರ್ ಸರ್ ಅವರು ಆಲ್ರೆಡಿ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗವಹಿಸ್ತಿದ್ದಾರೆ. ಅವರು ಇನ್ನೂ ಹೆಚ್ಚಿಗೆ ಒಂದು ಸಪೋರ್ಟ್ ಕೊಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಾಗಿರುವಂತಹ ವಿಚಾರಗಳು. ಈಗ ತುಂಬ ಜನ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ, ಬಟ್ ನೀವು ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಇಟ್ ಇಸ್ ಅ ಬಿಗ್ ಇಶ್ಯೂ ಟು ಡಿಸ್ಕಸ್ ಅಬೌಟ್ KPSC. ಯಾವಾಗ ನಮ್ಮ ಮೇಲೆ ಒಂದು ಅಟ್ಯಾಕ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಿಮ್ಮ ಸಪೋರ್ಟ್ ಇದ್ರೆ ನಮಗೊಂದು ಧೈರ್ಯ ಬರುತ್ತೆ. ಈಗ ನನ್ನ ಮೇಲೆ ಏನಾದ್ರು ಅಟ್ಯಾಕ್ ಆಯಿತು, ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡ್ರೆ ಯು ವಿಲ್ ಬಿ ದೇರ್ ಫಾರ್ ಮೀ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.